ಸೊ ಹಿಂದಿನ ಕ್ಲಾಸಲ್ಲಿ ನಾವು ಕೂಲಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ನ ನೋಡಿದ್ವಿ. ಇವತ್ತಿನ ಈ ಕ್ಲಾಸಲ್ಲಿ ಟ್ರಾನ್ಸ್ಫಾರ್ಮರ್ ಆಯಿಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಟ್ರಾನ್ಸ್ಫಾರ್ಮರ್ ಆಯಿಲ್, ಇಟ್ ಈಸ್ ಆನ್ ಇನ್ಸುಲೇಟಿಂಗ್ ಲಿಕ್ವಿಡ್ ಯೂಸ್ಡ್ ಟು ಕೂಲ್ ಆ್ಯಂಡ್ insulate the transformer windings and core. A cooling liquid is also considered as a part of the transformer. So ಇಲ್ಲಿ ಟ್ರಾನ್ಸ್ಫಾರ್ಮರ್ ಆಯಿಲ್ ಕೂಡ ಮೇನ್ ಪಾರ್ಟ್ ಅಂತಲೇ ಹೇಳಬೇಕಾಗುತ್ತೆ ನಾವು. ಟ್ರಾನ್ಸ್ಫಾರ್ಮರ್ನಲ್ಲಿ ಇದು ಕೂಡ ಒಂದು ಪಾರ್ಟ್ ಆಗುತ್ತೆ. ಸೊ ಅದನ್ನು ನಾವಿಲ್ಲಿ ಇನ್ಸುಲೇಟಿಂಗ್ ಲಿಕ್ವಿಡ್ ಅಂತ ಹೇಳ್ತೀವಿ. ಟ್ರಾನ್ಸ್ಫಾರ್ಮರ್ ಆಯಿಲ್ ಅಂತ ಹೇಳಿದ್ರೆ ಇದು ಇಟ್ ಈಸ್ ಎ ಇನ್ಸುಲೇಟಿಂಗ್ ಲಿಕ್ವಿಡ್. ಸೊ ಇಟ್ ಈಸ್ ಯೂಸ್ಡ್ ಟು ಕೂಲ್ ಆ್ಯಂಡ್ ಇನ್ಸುಲೇಟ್ ದ ಟ್ರಾನ್ಸ್ಫಾರ್ಮರ್. ಅದು ನಮಗೆ ಕೂಲಿಂಗ್ ಪರ್ಪಸ್ಗೂ ಬರ್ತದೆ, ಹಾಗೆಯೇ ಇನ್ಸುಲೇಷನ್ ಪರ್ಪಸ್ಗೂ ಕೂಡ. ಬೋತ್ ಎರಡು ರೀತಿಯಲ್ಲಿ ನಾವು ಅದನ್ನು ಬಳಸ್ತೀವಿ. ಸೊ 3 kinds ಆಫ್ ಕೂಲಿಂಗ್ ಟ್ರಾನ್ಸ್ಫಾರ್ಮರ್ಸ್, ಕೂಲಿಂಗ್ ಆಯಿಲ್ಸ್ ಆ್ಯಂಡ್ ಲಿಕ್ವಿಡ್ಸ್ ಆರ್ ಯೂಸ್ಡ್ ಇನ್ ಟ್ರಾನ್ಸ್ಫಾರ್ಮರ್ಸ್ ನೌವೇಡೇಸ್. ಇವತ್ತಿನ ದಿನಮಾನಗಳಲ್ಲಿ ನಾವು 3 ಥರದ ಈ ಟ್ರಾನ್ಸ್ಫಾರ್ಮರ್ ಕೂಲಿಂಗ್ ಆಯಿಲ್ ಅಥವಾ ಲಿಕ್ವಿಡ್ಗಳನ್ನು ನಾವಿಲ್ಲಿ ಬಳಸಲಾಗ್ತದೆ. ಸೊ ಅದರಲ್ಲಿ ಮೊದಲನೇದಾಗಿ ಮಿನರಲ್ ಆಯಿಲ್ ಅಂತ ಹೇಳ್ತೀವಿ. ಮಿನರಲ್ ಆಯಿಲ್ ಇಲ್ಲಿ ಇನ್ಫ್ಲೇಮೇಬಲ್ ಅಂದರೆ ಹೊತ್ತುರಿಯೋದು ಅಂತ ಹೇಳ್ತೀರಲ್ಲ, ಹೊತ್ಕೊಳ್ಳೋದು, ಉರಿ ಹೊತ್ಕೊಳ್ತದೆ ಅಂತ. ಸೊ ದಟ್ ಈಸ್ ಇನ್ಫ್ಲೇಮೇಬಲ್ ಅಂತ ಮಿನರಲ್ ಆಯಿಲ್. ಹಾಗೆ ಸಿಲಿಕಾನ್ ಲಿಕ್ವಿಡ್ಸ್ ಅಂತ ಬರುತ್ತೆ. ಸೊ ದಟ್ ಈಸ್ ಲೋ ಫ್ಲೇಮೇಬಲ್, ಉರಿಯುತ್ತೆ ಬಟ್ ಅಷ್ಟು ಸುಲಭವಾಗಲ್ಲ, ಬೇಗ ಬೆಂಕಿ ಹತ್ಕೊಳ್ಳಲ್ಲ ಆ ರೀತಿ. ಆಮೇಲೆ ಹೈಡ್ರೋಕಾರ್ಬನ್ ಲಿಕ್ವಿಡ್ಸ್ ಅಂತ ನಾನ್ ಫ್ಲೇಮೇಬಲ್, ಇದು ಯಾವುದೇ ಕಾರಣಕ್ಕೂ ಉರಿಯುವಂಥದ್ದು ಅಲ್ಲ ಅಂತ. ಹೀಗೆ 3 ಥರದ ಟ್ರಾನ್ಸ್ಫಾರ್ಮರ್ ಆಯಿಲ್ಗಳನ್ನು ನಾವಿಲ್ಲಿ ಬಳಕೆ ಮಾಡ್ತೇವೆ ಇವತ್ತಿನ ದಿನಗಳಲ್ಲಿ. ಬಟ್ ದ ಕಾಮನ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಈಸ್ ಮಿನರಲ್ ಆಯಿಲ್. ಸೊ ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಇಲ್ಲಿ ಮಿನರಲ್ ಆಯಿಲ್, ಆಬ್ಟೈನ್ಡ್ ಬೈ ರಿಫೈನಿಂಗ್ ಕ್ರೂಡ್ ಪೆಟ್ರೋಲಿಯಂ. ಇದು ನಮಗೆ ಸ್ವಲ್ಪ ಲೋ ಕಾಸ್ಟ್, ಆಮೇಲೆ ಹೇರಳವಾಗಿ ಸಿಗ್ತಕ್ಕಂಥದ್ದಾಗಿರೋದ್ರಿಂದ ನಾವು ಇದನ್ನೇನು ಮಾಡ್ತೀವಿ, ಇದನ್ನೇ ಹೆಚ್ಚು ಬಳಸ್ತೀವಿ. ಕ್ಲೀನ್ ಆ್ಯಂಡ್ ಡ್ರೈ ಮಿನರಲ್ ಆಯಿಲ್ ಈಸ್ ಆನ್ ಎಕ್ಸಲೆಂಟ್ ಇನ್ಸುಲೇಟರ್. ಸೊ ಈ ಒಂದು ಏನು ಇದೆ ಕ್ಲೀನ್ ಆ್ಯಂಡ್ ಡ್ರೈ ಮಿನರಲ್ ಆಯಿಲ್ ಅಂತ ಏನು ಬರ್ತದೆ, ಇದು ನಮಗೆ ಒಂದು ಎಕ್ಸಲೆಂಟ್ ಇನ್ಸುಲೇಟರ್ ಆಗಿ ಕೆಲಸ ಮಾಡ್ತದೆ. ಇಟ್ಸ್ ಲಾಸ್ ಬೈ ಇವಾಪರೇಷನ್ ಈಸ್ ಸ್ಮಾಲ್. ಸೊ ಇಲ್ಲಿ ನನಗೆ ಅದು ಇವಾಪರೇಷನ್ ಅಂದರೆ ಆರಿಕೆ ಬರೋದು ಅಂತ ಹೇಳ್ತೀವಲ್ಲ, ಆರಿಕೆ, ಪೆಟ್ರೋಲ್ ಆರಿಕೆ ಬರುತ್ತಲ್ಲ, ಹಾಗೆ ಇದೇನು ಆಗೋದಿಲ್ಲ ನಮಗೆ. ಇಟ್ಸ್ ಲಾಸ್ ಬೈ ಇವಾಪರೇಷನ್ ಈಸ್ ಸ್ಮಾಲ್ ಬಟ್ ಇಟ್ ಈಸ್ ಆ್ಯನ್ ಇನ್ಫ್ಲೇಮೇಬಲ್ ಲಿಕ್ವಿಡ್. ಏನಿದು ಹೊತ್ತಿ ಉರಿಯುವಂಥ ಒಂದು ಲಿಕ್ವಿಡ್ ಆಗಿದೆ. ಆ್ಯಂಡ್ ರೀಡ್ಲಿ ಅಬ್ಸಾರ್ಬ್ಸ್ ಮಾಯಿಶ್ಚರ್ ಫ್ರಮ್ ದ ಏರ್. ಸೊ ಮಾಯಿಶ್ಚರನ್ನು, ಏರ್ ಮುಖಾಂತರ ಮಾಯಿಶ್ಚರನ್ನು ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂದರೆ ರೀಡ್ಲಿ ಅಂತ ಹೇಳ್ತೀವಿ, ಅಷ್ಟಾಗಿ ಅಲ್ಲದ್ರೂ ಒಟ್ಟಾರೆಯಾಗಿದೆ ಏನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಗ್ರೇಟ್ ಕೇರ್ ಶುಡ್ ಬಿ ಟೇಕನ್ ಟು ಕೀಪ್ ದ ಆಯಿಲ್ ಅವೇ ಫ್ರಮ್ ಫ್ಲೇಮ್ ಆ್ಯಂಡ್ ಮಾಯಿಶ್ಚರ್. ಈ ಒಂದು ಮಿನರಲ್ ಆಯಿಲನ್ನು ನಾವು ಏನು ಮಾಡಬೇಕಾಗತ್ತೆ ಅಂದರೆ ಫ್ಲೇಮ್ ಮತ್ತು ಮಾಯಿಶ್ಚರಿಂದ ದೂರದಲ್ಲಿಡಬೇಕಾಗತ್ತೆ. ಸೊ ಹೀಗೆ ನಾವು ಅದನ್ನು ಕೇರ್ ತೊಗೊಂಡ್ರೆ ನಮಗೆ ಮಿನರಲ್ ಆಯಿಲ್ ನಮ್ಮ ಟ್ರಾನ್ಸ್ಫಾರ್ಮರ್ ಕೂಲಿಂಗ್ ಪರ್ಪಸ್ಗೆ ಇನಫ್ ಅಂತ ಹೇಳ್ಬೋದು. ಸೊ ಸಿಂಥೆಟಿಕ್ ಲಿಕ್ವಿಡ್ಸ್ ಡು ನಾಟ್ ಕ್ಯಾಚ್ ದ ಫೈರ್ ಈಸಿಲಿ. ಇದೇನಾಗುತ್ತೆ, ಅಷ್ಟು ಸುಲಭವಾಗಿ ಫೈರನ್ನು ಕ್ಯಾಚ್ ಮಾಡೋದಿಲ್ಲ. ಸಿಂಥೆಟಿಕ್ ಲಿಕ್ವಿಡ್ಸ್ ಆರ್ ದೇರ್ ಫಾರ್ ರೀಪ್ಲೇಸ್ ಮಿನರಲ್ ಟ್ರಾನ್ಸ್ಫಾರ್ಮರ್ ಆಯಿಲ್ಸ್ ಆಫ್ ದೋಸ್ ಟ್ರಾನ್ಸ್ಫಾರ್ಮರ್ ಆರ್ ಯೂಸ್ಡ್ ಇನ್. ನೋಡಿ, ಇದು ಸ್ವಲ್ಪ ಬೆಂಕಿನನ್ನು ಅಷ್ಟು ಸುಲಭವಾಗಿ ಸೆಳೆಯುವಂಥದ್ದಲ್ಲ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಕೆಲವೊಂದು ಸಂದರ್ಭದಲ್ಲಿ ಈ ಸಿಂಥೆಟಿಕ್ ಲಿಕ್ವಿಡ್ಸ್ನು ಕೂಡ ಟ್ರಾನ್ಸ್ಫಾರ್ಮರ್ ಕೂಲಿಂಗ್ ಆಯಿಲ್ ಆಗಿ ಬಳಸಬೇಕಾಗತ್ತೆ. ಯಾವ್ಯಾವ ಸಂದರ್ಭದಲ್ಲಿ ಇದನ್ನು ಬಳಸ್ತೀವಿ ನೋಡಿ. ಸಾಮಾನ್ಯವಾಗಿ ನಾವು ಮಿನರಲ್ ಆಯಿಲನ್ನು ಬಳಸೋದು ಹೆಚ್ಚಾಗಿ ಬಳಸ್ತೀವಿ, ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಇದನ್ನು ಅಂಡರ್ಗ್ರೌಂಡ್ ಮೈನ್ಸ್ ಅಂತ ಹೇಳ್ತೀವಿ. ಅಂದರೆ ಭೂಗರ್ಭ ಭಾಗದೊಳಗಡೆ ಮೈನಿಂಗ್ ವರ್ಕ್ ಅಂತ ಏನು ಹೇಳ್ತೀವಲ್ಲ, ಅಂಥ ಜಾಗದಲ್ಲಿ ಸೊ ಅಲ್ಲಿ ಯಾವುದೇ ರೀತಿ ಫೈರಿಂಗ್ ಹಜಾರ್ಡ್ ಆಗಬಾರ್ದಲ್ವ. ಹಾಗಾಗಿ ನಮ್ಗೆ ಅಂಥ ಜಾಗದಲ್ಲಿ ಏನಾದರೂ ಟ್ರಾನ್ಸ್ಫಾರ್ಮರ್ಗಳಿದ್ರೆ ಅಂಡರ್ಗ್ರೌಂಡ್ ಲೆವೆಲಲ್ಲಿ, ಸೊ ಅಂಥ ಟ್ರಾನ್ಸ್ಫಾರ್ಮರ್ಗಳಿಗೆ ಈ ಸಿಂಥೆಟಿಕ್ ಲಿಕ್ವಿಡ್ಸನ್ನು ಬಳಸಬೇಕಾಗತ್ತೆ. ಹಾಗೆ ರೆಫಿನರೀಸ್ ಅಂದರೆ ಶುದ್ಧೀಕರಿಸುವಂಥ ಕೇಂದ್ರಗಳು ಅಂತ ಹೇಳ್ತೀವಿ. ಆ್ಯಂಡ್ ಹಜಾರ್ಡಸ್, ಅಪಾಯಕಾರಿ ಇರ್ತಕ್ಕಂಥ ಲೊಕೇಶನ್ಗಳಲ್ಲಿ ನಾವು ಈ ಥರದ ಸಿಂಥೆಟಿಕ್ ಲಿಕ್ವಿಡ್ಸನ್ನು ಬಳಸಬೇಕಾಗುತ್ತೆ ಇನ್ಸ್ಟೆಡ್ ಆಫ್ ಮಿನರಲ್ ಆಯಿಲ್. ಆ್ಯಂಡ್ ಟನೆಲ್ಸ್ ಅಂದರೆ ಸುರಂಗ ಮಾರ್ಗಗಳು ಅಂತ ಏನು ಹೇಳ್ತಾರಲ್ಲ, ಸುರಂಗ ಮಾರ್ಗಗಳಲ್ಲಿ ಏನಾದರೂ ನಮ್ಮ ಎಲೆಕ್ಟ್ರಿಫಿಕೇಷನ್ ಮಾಡೋದಿದ್ರೆ, ಸೊ ಅಂಥ ಸಂದರ್ಭದಲ್ಲೂ ಕೂಡ ನಾವು ಇಲ್ಲಿ ಇನ್ಸ್ಟೆಡ್ ಆಫ್ ಮಿನರಲ್ ಆಯಿಲ್ ಸಿಂಥೆಟಿಕ್ ಲಿಕ್ವಿಡ್ಸನ್ನು ನಾವು ಟ್ರಾನ್ಸ್ಫಾರ್ಮರ್ ಕೂಲಿಂಗ್ ಪರ್ಪಸ್ ಬಳಸಬೇಕಾಗತ್ತೆ. ಮಿನರಲ್ ಆಯಿಲ್ಗಿಂತನೂ ಸಿಂಥೆಟಿಕ್ ಆಯಿಲು ಸೊ ಬೆಟರ್ ಅಂತೆ, ಸೇಫ್ಟಿ. So workshop and plants of metal processing
ಥಿಯೇಟರ್ಸ್ ಆ್ಯಂಡ್ ಸಿನಿಮಾಸ್ ಎಟ್ಸೆಟ್ರಾ ಅಂತ ಹೇಳ್ತೀವಿ. ವರ್ಕ್ಶಾಪಲ್ಲಿ, ಪ್ಲಾಂಟ್ಸ್ಗಳಲ್ಲಿ, ಹಾಗೆಯೇ ಮೆಟಲ್ ಪ್ರೊಸೆಸಿಂಗಲ್ಲಿ, ಇಂಥ ಜಾಗಗಳಲ್ಲಿ ಕೂಡ ನಾವು ಸಾಮಾನ್ಯವಾಗಿ ಎಲ್ಲಿ ಹೀಟ್ ಹಜಾರ್ಡ್ಸ್ ಅವೆಲ್ಲ ಇರ್ತದೆ ಅಂಥ ಜಾಗದಲ್ಲಿ ನಾವು ಈ ಸಿಂಥೆಟಿಕ್ ಲಿಕ್ವಿಡ್ಸನ್ನು ಬಳಸೋದು ಸೂಕ್ತ ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ಫಾರ್ಮರ್ ಆಯಿಲ್ ಕನ್ಸಿಸ್ಟ್ ಆಫ್ ಆರ್ಗ್ಯಾನಿಕ್ compounds. So transformer oil consists of organic compounds, namely paraffin, naphthalene and aromatics ಅಂತ ಹೇಳ್ತೀವಿ. ಏನು ಇವು ಆರ್ಗ್ಯಾನಿಕ್ಗಳಿದಾವೆ ಇವುಗಳ ಮಿಶ್ರಣದಿಂದ ನಾವು ಟ್ರಾನ್ಸ್ಫಾರ್ಮರ್ ಆಯಿಲನ್ನು ನಾವಿಲ್ಲಿ ರೆಡಿ ಮಾಡ್ಕೊಳ್ತೀವಿ ಅಂತ ಹೇಳ್ತೀವಿ. ಆಲ್ ದೀಸ್ ಆರ್ ಹೈಡ್ರೋಕಾರ್ಬನ್ಸ್, ಹ್ಯಾನ್ಸ್ ಇನ್ಸುಲೇಟಿಂಗ್ ಆಯಿಲ್. ಸೊ ಟ್ರಾನ್ಸ್ಫಾರ್ಮರ್ ಆಯಿಲ್ ಅಂತ ಏನು ಹೇಳ್ತೀವಿ, ಇಟ್ ಈಸ್ ದ ಸಿಂಥೆಟಿಕ್ ಟ್ರಾನ್ಸ್ಫಾರ್ಮರ್ ಆಯಿಲ್ ನೌನ್ ಆ್ಯಸ್ ಆಸ್ಕರಲ್ಸ್ ಅಂತ ಹೇಳ್ತೀವಿ. ಆಸ್ಕರಲ್ಸ್ ಆ್ಯಂಡ್ ಪೈರೋಕ್ಲೋರ್ ಆರ್ ಆಲ್ಸೋ ಇನ್ ಯೂಸ್. ಸೊ ಇಲ್ಲಿ ಆಸ್ಕರಲ್ಸ್ ಆ್ಯಂಡ್ ಪೈರೋಕ್ಲೋರ್ ಅಂತ ಏನಿದೆ ಇವುಗಳನ್ನು ನಾವು ಇಲ್ಲಿ ಸಿಂಥೆಟಿಕ್ ಆಯಿಲ್ ಆಗಿ ಅಥವಾ ಕೂಲಿಂಗ್ ಪರ್ಪಸ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಆಗಿ ಬಳಸ್ತೇವೆ ಅಂತ ಹೇಳ್ತೀವಿ. ಸೊ ದೆನ್ ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಫಾರ್ಮರ್ ಆಯಿಲ್. ಈ ಟ್ರಾನ್ಸ್ಫಾರ್ಮರ್ ಆಯಿಲ್ ಗುಣಗಳು ಹೇಗಿರಬೇಕು ಅನ್ನೋದಾದರೆ, ಎ ಗುಡ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಶುಡ್ ಹ್ಯಾವ್ ದ ಫಾಲೋವಿಂಗ್ ಪ್ರಾಪರ್ಟೀಸ್. ಒಂದು ಒಳ್ಳೆ ಟ್ರಾನ್ಸ್ಫಾರ್ಮರ್ ಆಯಿಲ್ ಅನ್ಸ್ಕೊಳ್ಳೋದು ಯಾವಾಗ ಅಂತ ಹೇಳಿದರೆ, ಈ ಕೆಳಗಡೆ ಇರತಕ್ಕಂಥ ಪ್ರಾಪರ್ಟೀಸನ್ನು ಅದನ್ನು ಹೊಂದಿದಾಗ ಅದು ಒಂದು ಒಳ್ಳೆ ಕ್ವಾಲಿಟಿ ಟ್ರಾನ್ಸ್ಫಾರ್ಮರ್ ಆಯಿಲ್ ಅಂತ ಅನ್ಸ್ಕೊಳ್ಳುತ್ತದೆ. ಮೊದಲನೇದಾಗಿ ಹೈ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್, ಸೊ ದಟ್ ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್. ಸೊ ಹೈ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಇದ್ದರೆ ಅದು ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಆಗಿರ್ತದೆ. ಸೊ ಈ ಒಂದು ಗುಣ ಹೈ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಎಲ್ಲಿರಬೇಕು, ಹಾಗೆ ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಆಗಿರಬೇಕು ಅಂತ ಹೇಳ್ತೀವಿ. ಆ್ಯಂಡ್ ಬೆಟರ್ ಹೀಟ್ ಕಂಡಕ್ಟಿವಿಟಿ, ಹೈಯರ್ ಸ್ಪೆಸಿಫಿಕ್ ಹೀಟ್ ಅಂತ ಹೇಳ್ತೀವಿ. ಬೆಟರ್ ಹೀಟ್ ಕಂಡಕ್ಟಿವಿಟಿ ಅಂದರೆ ಅಲ್ಲಿ ಏನು ಕೋರಲ್ಲಿ ಮತ್ತು ವೈಂಡಿಂಗಲ್ಲಿ ಹೀಟ್ ಉತ್ಪತ್ತಿ ಆಗುತ್ತೆ ಅದನ್ನು ಬೇಗ ಅಬ್ಸರ್ವ್ ಮಾಡ್ಕೋಬೇಕು. ಕಂಡಕ್ಟಿವಿಟಿ ಮೀನ್ಸ್ ಅದನ್ನು ಎಳ್ಕೋಬೇಕು, ತನ್ನ ಸೆಳಿಬೇಕು ಅದನ್ನು. ಸೊ ಹಾಗೆ ಮಾಡೋವಂಥ ಗುಣ ಆಯಿಲ್ಗಳಿಗಿರ್ಬೇಕು. ಅಂಥ ಆಯಿಲು ಇಲ್ಲಿ ಗುಡ್ ಆಯಿಲ್ ಆಗಕ್ಕೆ ಸಾಧ್ಯ. ಹೈ ಫೈರಿಂಗ್ ಪಾಯಿಂಟ್, ಸೊ ದಟ್ ನಾಟ್ ಟು ಕ್ಯಾಚ್ ಫೈರ್ ಅಟ್ ಲೋ ಟೆಂಪ್ರೇಚರ್. ಕಡಿಮೆ ಟೆಂಪ್ರೇಚರ್ನಲ್ಲಿ ಅದು ಬೆಂಕಿಯನ್ನು ಸೆಳಿಬಾರ್ದು, ತನ್ನ ಹತ್ರ ಕ್ಯಾಚ್ ಮಾಡಬಾರ್ದು. ಹೈ ಫೈರಿಂಗ್ ಪಾಯಿಂಟ್ ಅಂದರೆ ಆ ಒಂದು ಬೆಂಕಿ ಹತ್ತಿಕೊಳ್ಳುವ ಒಂದು ಇದು ಏನಿದೆ ಅದರದ್ದು ಹೈ ಲೆವೆಲ್ ಇರಬೇಕು. ಅಂದರೆ ತುಂಬ ಹೈ ಪಾಯಿಂಟಲ್ಲಿ ಮಾತ್ರ ಬೆಂಕಿ ಆಗಬೇಕೆ ಹೊರತು ಚಿಕ್ಕ ಪುಟ್ಟ ಹೀಟ್ಗಳಿಗೆಲ್ಲ ಸಣ್ಣ ಸಣ್ಣ ಟೆಂಪ್ರೇಚರ್ ಲೋ ಟೆಂಪ್ರೇಚರಲ್ಲಿ ಬೆಂಕಿ ಆಗ್ತಕ್ಕಂಥದ್ದು ಆಗಬಾರ್ದು. ಅಂಥ ಗುಣ ಇರ್ತಕ್ಕಂಥದ್ದು ಒಂದು ಗುಡ್ ಆಯಿಲ್ ಆಗುತ್ತೆ. ಡು ನಾಟ್ ಅಬ್ಸರ್ವ್ ಮಾಯಿಶ್ಚರ್ ಈಸಿಲಿ ವೆನ್ ಎಕ್ಸ್ಪೋಸ್ಡ್ ಟು ಏರ್. ಗಾಳಿನಲ್ಲಿ ತೆರೆದಿಡಿದಾಗ ಇದು ಅಷ್ಟು ಸುಲಭವಾಗಿ ಮಾಯಿಶ್ಚರನ್ನು ಎಳ್ಕೊಂಡ್ಬಿಡಬಾರ್ದು, ಅಬ್ಸರ್ವ್ ಮಾಡಬಾರ್ದು. ಮಾಯಿಶ್ಚರನ್ನು, ತೇವಾಂಶವನ್ನು ಅಬ್ಸರ್ವ್ ಮಾಡಬಾರ್ದು. ಸೊ ಅಂಥ ಒಂದು ಗುಣ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗುಡ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಅಂತ ಹೇಳ್ತೀವಿ. ಹಾಗೆ ಲೋ ವಿಸ್ಕೋಸಿಟಿ ಅಂತ ಹೇಳ್ತೀವಿ. ವಿಸ್ಕೋಸಿಟಿ ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾಗಿ ಈಗ ನಾವು ಹೀಗೆ ನೀರನ್ನು ಸುರಿದ್ರೆ ಹರಿದು ಹೋಗ್ಬಿಡುತ್ತೆ. ಅದೇ ಆಯಿಲ್ ಹಾಗಾಗಲ್ಲ, ಡ್ರಾಪ್ ಆಗುತ್ತೆ. ಒಂದು ಹಿಂಗೆ ತಟ್ಟಂಗೆ ಒಂದು ಡ್ರಾಪ್ ಬೊಬ್ಬಲ್ ಥರ ನಿಲ್ಲುತ್ತಲ್ವ, ಜತೀಸ್ ಆ ಥರ ಇರಬೇಕು. ಹಿಂಗೆ ಹಾಕಿದ ತಕ್ಷಣ ಇಷ್ಟು ಅಗ್ಲ ಸ್ಪ್ರೆಡ್ ಆಗಿ ಹೋಗಬಾರ್ದು. ಅದು ಒಂಥರ ಬಬ್ಬೆಲ್ ಥರ ನಿಂತರೆ ಅದೇನಂದರೆ ಒಳ್ಳೆ ವಿಸ್ಕೋಸಿಟಿ, ಲೋ ವಿಸ್ಕೋಸಿಟಿ, ಒಳ್ಳೆ ಗುಡ್ ಕ್ವಾಲಿಟಿ ಟ್ರಾನ್ಸ್ಫಾರ್ಮರ್ ಆಯಿಲ್ ಅಂತ ಅದರ ಅರ್ಥ. ಸೊ ನೆಸೆಸಿಟಿ ಆಫ್ ಟ್ರಾನ್ಸ್ಫಾರ್ಮರ್ ಆಯಿಲ್. ಲಾರ್ಜ್ ಕೆಪಾಸಿಟಿ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಪ್ರೊಡ್ಯೂಸಸ್ ಮೋರ್ ಹೀಟ್ ಡ್ಯೂ ಟು ಲಾಸಸ್ ಲೈಕ್ ಕೋರ್ ಲಾಸಸ್ ಆ್ಯಂಡ್ ಕಾಪರ್ ಲಾಸಸ್ ಆನ್ ಲೋಡ್. So it is necessary to stabilize the heat within the temperature class by the providing suitable insulating materials. So ಇಲ್ಲಿ ನಮಗೆ ದೊಡ್ಡ ಕೆಪಾಸಿಟಿ ಇರ್ತಕ್ಕಂಥ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಏನಾಗುತ್ತೆ, ಲೋಡ್ ಹೆಚ್ಚು ಆಗ್ತಾ ಆದಂಗೆಲ್ಲ ಅಲ್ಲಿ ನನಗೆ ಲಾಸಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಹೀಟನ್ನು ಪ್ರೊಡ್ಯೂಸ್ ಮಾಡ್ತದೆ. ಹಾಗಾಗಿ ನಮಗೆ ಎಂಥ ಒಂದು ಸಂದರ್ಭದಲ್ಲಿ ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗಿ ಹಾಗೆ ಕೂಲಿಂಗ್ ಪರ್ಪಸ್ ಮೀಡಿಯಾ ಆಗಿ ನಾವು ಈ ಟ್ರಾನ್ಸ್ಫಾರ್ಮರ್ ಆಯಿಲನ್ನು ಬಳಸಬೇಕಾಗತ್ತೆ ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ಫಾರ್ಮರ್ ಆಯಿಲ್ ಆ್ಯಕ್ಟ್ಸ್ ಆಸ್ ಎ ಗುಡ್ ಎಲೆಕ್ಟ್ರಿಕಲ್ ಇನ್ಸುಲೇಟಿಂಗ್ ಮೆಟೀರಿಯಲ್, thus it reduces electrical breakdown. So transformer oil will also act as cooling agent, thus it brings thermal stability to all the internal parts of transformer. So ಇದು ಟ್ರಾನ್ಸ್ಫಾರ್ಮರ್ ಆಯಿಲ್ನ ಕೆಲಸ. ಇದು ಒಂದು ಗುಡ್ ಇನ್ಸುಲೇಟರ್ ಆಗಿ ಕೆಲಸ ಮಾಡುತ್ತೆ ಟ್ರಾನ್ಸ್ಫಾರ್ಮರ್ ಒಳಗಡೆ ಇದು. ಹಾಗೆಯೇ ಒಂದು ಒಳ್ಳೆ ಕೂಲಿಂಗ್ ಮೀಡಿಯಾ ಆಗಿ ಕೂಡ ಕೆಲಸ ಮಾಡುತ್ತೆ. ಈ ಕಾರಣದಿಂದ ನಮಗೆ ಟ್ರಾನ್ಸ್ಫಾರ್ಮರ್ನ ಆಯಿಲ್ನ ಅವಶ್ಯಕತೆ ತುಂಬ ಇದೆ. ಕಾಸಸ್ ಫಾರ್ ಡಿಟರಿಯೋರೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಆಯಿಲ್.
ಡಿಟರಿಯೋರೇಷನ್ ಅಂದರೆ ಹಾಳಾಗೋದು ಅಂತ. ಕಾಸಸ್ ಫಾರ್ ಡಿಟರಿಯೋರೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಆಯಿಲ್. When the oil cooled transformer are in use, the oils of the transformer are subjected to normal deterioration due to the conditions of the use. ಸೊ ಅಲ್ಲಿ ಕೆಲವೊಂದು ಕಾರಣಗಳಿಂದ ಏನಾಗುತ್ತೆ, ಅಲ್ಲಿ ಟ್ರಾನ್ಸ್ಫಾರ್ಮರ್ ಆಯಿಲ್ ಹಾಳಾಗ್ತದೆ. ಅಂಥ ಕಾರಣಗಳು ಏನಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್, ದ ಆಯಿಲ್ ಮೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಏರ್, thereby presence of moisture and dust in the oil. The presence of the moisture is harmful and affects the electrical characteristics of oil and will accelerate deterioration of insulating materials. ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನಮ್ಮ ಟ್ರಾನ್ಸ್ಫಾರ್ಮರ್ ಆಯಿಲ್ ಈ ಏರ್ಗೆ ಜೊತೆಗೆ ಕಾಂಟ್ಯಾಕ್ಟ್ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಒಂದು ಮಾಯಿಶ್ಚರ್ ಆಯಿಲಲ್ಲಿ ಪ್ರೆಸೆನ್ಸ್ ಆಗುತ್ತೆ, ಸೇರಿಕೊಳ್ಳುತ್ತೆ. ಮಾಯಿಶ್ಚರ್ ಅಂದರೆ ತೇವಾಂಶ ಹೋಗಿ ಆಯಿಲಲ್ಲಿ ಸೇರಿಕೊಳ್ಳುತ್ತೆ. ಆಮೇಲೆ ಅದ್ರ ಜೊತೆಯಲ್ಲಿ ಸಮ್ ಟೈಮ್ ಡಸ್ಟ್ ಕೂಡ ಹೋಗಿ ಆ ಆಯಿಲ್ನಲ್ಲಿ ಸೇರ್ಕೊಳ್ಳೋಂಥ ಸಾಧ್ಯತೆ ಇರ್ತದೆ. ಸೊ ಈ ರೀತಿ ಒಂದು ಏನು ಮಾಯಿಶ್ಚರ್, ತೇವಾಂಶ ಮತ್ತು ಡಸ್ಟ್ ಇದೆಯಲ್ಲ, ಇದೇನು ಮಾಡುತ್ತೆ, ಹಾರ್ಮ್ಫುಲ್ ಎಫೆಕ್ಟನ್ನು ಅದರೊಳಗಡೆಗೆ, ಅತ್ಯಂತ ಹಾನಿಕರವಾಗಿ ಇರ್ತಕ್ಕಂಥ ಒಂದು ಎಫೆಕ್ಟ್ಸನ್ನು ಟ್ರಾನ್ಸ್ಫಾರ್ಮರ್ನ ಒಳಗಡೆ ಮಾಡುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಟ್ ಆಯಿಲ್, ಆ ಆಯಿಲ್ನ ಏನು ಒಂದು ಗುಡ್ ಇನ್ಸುಲೇಟಿಂಗ್ ಆಗಿ ನಾವು ಬಳಸಿದ್ದೀವಿ ಅಂತ ಒಂದು ಗುಡ್ ಇನ್ಸುಲೇಟಿಂಗ್ ಕ್ವಾಲಿಟಿನೇ ಅದನ್ನ ಹಾಳು ಮಾಡಿಬಿಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಈ ರೀತಿಯಾಗಿ ಆ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ ಆಯಿಲ್ ಏನಾಗಿದೆ ಅದು ಹಾಳಾಗುತ್ತೆ. ಡಿಟರಿಯೋರೇಷನ್ ಆಫ್ ಇನ್ಸುಲೇಟಿಂಗ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಎರಡನೇದಾಗಿ ಸೆಡಿಮೆಂಟ್ ಆ್ಯಂಡ್ ಪರ್ಸೆಪ್ಟಬಲ್ ಸ್ಲಡ್ಜ್. ಸಮ್ ಟೈಮ್ ಏನಾಗುತ್ತೆ ಅಂತೇಳಿ, ಹೀಗೆ ಹೊರಗಡೆಯಿಂದ ಒಂದು ಮಾಯಿಶ್ಚರು, ಧೂಳು, ಡಸ್ಟ್ ಆ ಥರದ್ದೆಲ್ಲ ಟ್ರಾನ್ಸ್ಫಾರ್ಮರ್ ಒಳಗಡೆ ಹೋಗ್ತಾ ಏನಾಗುತ್ತೆ, ದಟ್ ಮೇ ಬಿ ಫಾರ್ಮ್ಡ್ ಆನ್ ದ ವೈಂಡಿಂಗ್ ಆ್ಯಂಡ್ ಕೋರ್ ಸರ್ಫೇಸಸ್. ಸೆಡಿಮೆಂಟ್ ಆ್ಯಂಡ್ ಪರ್ಸೆಪ್ಟಬಲ್ ಸ್ಲಡ್ಜ್ ಮೇ ಬಿ ಫಾರ್ಮ್ಡ್ ಆನ್ ದಿ ವೈಂಡಿಂಗ್ ಆ್ಯಂಡ್ ಕೋರ್ ಸರ್ಫೇಸಸ್. ಆ ಕೋರ್ ಮತ್ತು ವೈಂಡಿಂಗ್ ಅಂದರೆ ಅದರ ಮೇಲ್ಭಾಗದಲ್ಲಿ ಈ ಒಂದು ಕೆಸರು ರೂಪದೊಳಗಡೆಗೆ ಅದು ಒಂದು ಫಾರ್ಮೇಷನ್ ಆಗುತ್ತೆ. ಅಂದರೆ ಆ ಡಸ್ಟ್ ಇದೆಲ್ಲ ಸೇರ್ಕೊಂಡು ಕೆಸರು ಥರ ಒಂದು ಪದರು, ಒಂದು ಲೇಯರ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಇಟ್ ವಿಲ್ ರೆಡ್ಯೂಸ್ ದ ಕೂಲಿಂಗ್ ರೇಟ್ ಆ್ಯಂಡ್ ಹ್ಯಾನ್ಸ್ ಇಟ್ ಮೇ ಲೀಡ್ ಟು ಡಿಟರಿಯೋರೇಷನ್ ಆಫ್ ದ ಇನ್ಸುಲೇಟಿಂಗ್ ಮೆಟೀರಿಯಲ್. ಹೀಗೂ ಕೂಡ ಅಂದರೆ ಹೊರಗಡೆ ಇರ್ತಕ್ಕಂಥ ಧೂಳು, ಮಾಯಿಶ್ಚರ್ ಒಳಗಡೆ ಹೋಗಿ ಆ ಒಂದು ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ ಮೇಲೆ, ಕೋರ್ ಮೇಲೆ ಒಂದು ಕೆಸರಿನ ಪದರು ಥರ ಫಾರ್ಮೇಷನ್ ಆಗಿಬಿಟ್ಟು ಅದೇನು ಮಾಡುತ್ತೆ, ಒಂದು ಕೂಲಿಂಗ್ ರೇಟನ್ನು ಕಡಿಮೆ ಮಾಡಿಬಿಡ್ತದೆ. ಹೀಗೆ ಮಾಡೋದ್ರ ಮುಖಾಂತರನೂ ಕೂಡ ಆ ಒಂದು ಇನ್ಸುಲೇಟಿಂಗ್ ಕ್ವಾಲಿಟಿ ಆಫ್ ಇನ್ಸುಲೇಟಿಂಗ್ ಆಯಿಲ್ ಏನಿದೆ, ಆ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲನ್ನು ಹಾಳು ಮಾಡ್ತಕ್ಕಂಥದ್ದು, ಡಿಟರಿಯೋರೇಷನ್ ಆಫ್ ದ ಇನ್ಸುಲೇಟಿಂಗ್ ಮೆಟೀರಿಯಲ್. ಹಾಗೆ ಮೂರನೇದಾಗಿ, ದ ಪ್ರೆಸೆನ್ಸ್ ಆಫ್ ಸರ್ಟೆನ್ ಸಾಲಿಡ್ ಐರನ್, ಕಾಪರ್ ಆ್ಯಂಡ್ ಡಿಸಾಲ್ವ್ಡ್ ಮೆಟಾಲಿಕ್ ಕಾಂಪೌಂಡ್ಸ್ ವಿಲ್ ಇನ್ಕ್ರೀಸ್ ದ ಆ್ಯಸಿಡಿಟಿ. ಸೊ ಇದ್ರಾಗ ಏನು ಒಂದು ಮೆಟಾಲ್ ಇದೆ, ಅಲ್ಲಿ ಕಾಪರ್ ಇದೆ, ಹಾಗೆ ಐರನ್ ಇದೆ, ಇವೆಲ್ಲವೂ ಕೂಡ ಏನು ಮಾಡ್ತದೆ, ಒಂದು ಆಸಿಡಿಟಿಯನ್ನು ಕ್ರಿಯೇಟ್ ಮಾಡ್ತವೆ ಒಳಗಡೆ. ಸೊ ಆ ಆಸಿಡಿಟಿಯನ್ನು ಕ್ರಿಯೇಟ್ ಮಾಡ್ದಂಗೆಲ್ಲ ಏನಾಗುತ್ತೆ, ಇನ್ ಸಚ್ ಕೇಸಸ್ ದ ರೆಸಿಸ್ಟಿವಿಟಿ ಡಿಕ್ರೀಸಸ್ ಅಂತ ಹೇಳ್ತೀವಿ. ಅವಾಗ ಅದೇನಾಗುತ್ತೆ, ಆಯಿಲ್ನ ರೆಸಿಸ್ಟಿವಿಟಿ ಡಿಕ್ರೀಸ್ ಆಗುತ್ತೆ ಆ್ಯಂಡ್ ಎಲೆಕ್ಟ್ರಿಕಲ್ ಸ್ಟ್ರೆಂತ್ ಆಲ್ಸೋ ಡಿಕ್ರೀಸಸ್ ಅಂತ ಹೇಳ್ತೀವಿ. ಅಂದರೆ ಸೊ ಆಟೋಮೆಟಿಕಲಿ ಅದಕ್ಕಂತೆ ಏನಾಗುತ್ತೆ, ಆಸಿಡಿಟಿ ಹೆಚ್ಚಾದಂಗೆಲ್ಲ ಅಲ್ಲಿ ಒಂದು ಕಂಡಕ್ಟಿವಿಟಿ ಬರೋಕ್ಕೆ ಶುರುವಾಗ್ಬಿಡ್ತದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ದ ಕಾಸಸ್ ಫಾರ್ ಡಿಟರಿಯೋರೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಆಯಿಲ್. ಈ ಎಲ್ಲ ಹಲವು ಕಾರಣಗಳನ್ನು ಇಟ್ಕೊಂಡು ಏನಾಗುತ್ತೆ, ಅಲ್ಲಿ ಟ್ರಾನ್ಸ್ಫಾರ್ಮರ್ ಆಯಿಲ್ ಹಾಳಾಗ್ತದೆ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲವುದನ್ನು ನಾವು ತಪ್ಪಿಸ್ಬೇಕಾಗತ್ತೆ ಅಂತ ಹೇಳ್ತೀವಿ. ಸೊ ಈ ಒಂದು ಕ್ಲಾಸಿನಲ್ಲಿ ನಾವು ಇವತ್ತಿನ ದಿವಸ ಏನು ನೋಡಿದ್ದೀವಿ, ಟ್ರಾನ್ಸ್ಫಾರ್ಮರ್ ಆಯಿಲ್ನ ಬಗ್ಗೆ ತಿಳ್ಕೊಂಡಿದ್ದೀವಿ. ಟ್ರಾನ್ಸ್ಫಾರ್ಮರ್ ಆಯಿಲು ಅಂದರೆ ಏನು, ಅದು ಯಾವ ಉದ್ದೇಶಕ್ಕೆ ನಾವಿಲ್ಲಿ ಬಳಸ್ತೀವಿ, ಹಾಗೆ ಅಲ್ಲಿ ಯಾವ್ಯಾವೆಲ್ಲ ಟ್ರಾನ್ಸ್ಫಾರ್ಮರ್ ಆಯಿಲ್ಗಳು ಇವತ್ತಿನ ದಿನಗಳಲ್ಲಿ ಬಳಕೆ ಆಗ್ತಾಯಿದೆ, ಯಾವ ಆಯಿಲನ್ನು ಹೆಚ್ಚು ಬಳಸ್ತೀವಿ, ಎಲ್ಲಿ ಬೇರೆ ಬೇರೆ ಆಯಿಲನ್ನು ಬಳಸೋದಕ್ಕೆ ಕಾರಣಗಳನ್ನು, ಯಾವ ಕಾರಣದಿಂದ ಅಲ್ಲಿ ಸಿಂಥೆಟಿಕ್ ಲಿಕ್ವಿಡನ್ನು ಬಳಸ್ತೀವಿ, ಮಿನರಲ್ ಆಯಿಲನ್ನು ಎಲ್ಲಿ ಬಳಸ್ತೀವಿ, ಯಾಕೆ ಅನ್ನೋದನ್ನು ನಾವಿಲ್ಲಿ ನೋಡಿದ್ದೀವಿ. ಸೊ ಹಾಗೆಯೇ ಅದರಲ್ಲಿ ಬರ್ತಕ್ಕಂಥ ಒಂದು ಗುಡ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಅಂದರೆ ಅದಕ್ಕೆ ಯಾವೆಲ್ಲ ಗುಣಗಳಿರಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಒಂದೊಂದಾಗಿ ಹೇಳಿದ್ದೀವಿ. ಸೊ ಅದನ್ನು ನೋಡ್ಕೊಳ್ಳಿ. ಹಾಗೆ ಆ ಒಂದು ನೆಸೆಸಿಟಿ ಆಫ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಬಗ್ಗೆ ನಮಗೆ ಗೊತ್ತಾಗಿದೆ ಇಲ್ಲಿ. ಹಾಗೆ ಆ ಒಂದು ಟ್ರಾನ್ಸ್ಫಾರ್ಮರ್ ಆಯಿಲ್ ಹಾಳಾಗೋದಕ್ಕೆ ಕೆಲವು ಕಾರಣಗಳಿದ್ದಾವೆ. ಆ ಕಾರಣಗಳನ್ನು ಕೂಡ ನಾವು 1 by 1 ಅಲ್ಲಿ ಹೇಳಿದ್ದೀವಿ. ಸೊ ಎಲ್ಲವನ್ನು ನಾವು ಮತ್ತೊಂದು ಸರಿ ನೀವು ನೋಡೋದ್ರ ಮುಖಾಂತರ, ಈ ಕ್ಲಾಸನ್ನು ಮತ್ತೆ ಕೇಳೋದ್ರ ಮುಖಾಂತರ ಈ ಕ್ಲಾಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮುಂದಿನ ಕ್ಲಾಸ್ನಲ್ಲಿ ನಾವು ಟೆಸ್ಟಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಅಂದರೆ ಈ ಒಂದು ಟ್ರಾನ್ಸ್ಫಾರ್ಮರ್ ಆಯಿಲ್ ಅಂತ ಏನು ತರ್ತೀವಿ, ಅದು ನಮ್ಮ ಟ್ರಾನ್ಸ್ಫಾರ್ಮರ್ಗೆ ಹಾಕೋದಕ್ಕೆ ಏನಿದೆ
ಸರಿ ಇದೆಯಾ, ಸೂಟಬಲ್ ಆಯಿಲ್ ಹೌದಾ ಅಲ್ವಾ, ಅದು ಎಲಿಜಿಬಲ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಅದನ್ನು ಡಿಸೈಡ್ ಮಾಡೋದಕ್ಕೆ ನಮಗೆ ಒಂದು ಟೆಸ್ಟಿಂಗ್ ಮೆಥಡ್ ಇದೆ. ಆ ಟೆಸ್ಟಿಂಗ್ ಮೆಥಡನ್ನು ಮಾಡಿ ಆದಮೇಲೆ ನಾವು ಆ ಟ್ರಾನ್ಸ್ಫಾರ್ಮರ್ ಆಯಿಲನ್ನು ಟ್ರಾನ್ಸ್ಫಾರ್ಮರ್ ಟ್ಯಾಂಕಿಗೆ ಫಿಲ್ ಮಾಡಬೇಕಾಗುತ್ತೆ. ದಟ್ ಈಸ್ ಟೆಸ್ಟಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಅಂತ. ಆ ಕ್ಲಾಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ ಯು.